ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವರು ಆಗಮಿಸ್ತಾರೆ. ಬಂದು ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆ ಸಲ್ಲಿಸ್ತಾರೆ ವಿಜಯ್. ಹೀಗಾಗಿ ಅಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ತಮಿಳುನಾಡು ಸಿಎಂ ಬರ್ತಾ ಇರೋದು ಅದು ರಾಜ್ಯಕ್ಕೆ ಪ್ರಪ್ರಥಮ ಬಾರಿ ಬರ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆದ ಮೇಲೆ ಎಲ್ಲಿಂದ ಪಾದಾರ್ಪಣೆ? ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಿಂದ ಪಾದಾರ್ಪಣೆ. ಸೊ ಹೀಗಾಗಿ ಅಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಸಿಎಂ ವಿಜಯ್. ದೇಗುಲದ ಸುತ್ತಮುತ್ತ ಈಗಾಗಲೇ ಭದ್ರತೆಯನ್ನು ಒದಗಿಸಲಾಗಿದೆ. ಮಧ್ಯಾಹ್ನ ತನಕ ಅಂದರೆ ಇವ್ರದ್ದು ದರ್ಶನ ಆಗೋ ತನಕ ಅಲ್ಲಿ ಬೇರೆಯವ್ರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇಲ್ಲ. ಆ ರೀತಿ ಪ್ಲಾನ್ ಮಾಡಿದ್ದಾರೆ. ಜೊತೆಗೇನು ಅಂದರೆ ಇವತ್ತು ಮಧ್ಯಾಹ್ನದ ಮೇಲೆ ಹೋಗುವಂಥವ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಅಲ್ಲಿ ವಿಪರೀತ ಬಂದೋಬಸ್ತ್, ವೆಹಿಕಲ್ಗಳನ್ನು ಬಿಡಲ್ಲ. ಆ ವೆಹಿಕಲ್ ಪಾರ್ಕಿಂಗಿಗೂ ಕೂಡ ನಿಮಗೆ ತೊಂದರೆ ಆಗಬಹುದು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ನೋಡಿ, ತಮಿಳುನಾಡಿನ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಅದರಲ್ಲೂ ಈ ಸಿನಿಮಾ ಜಗತ್ತಿನ ಮಂದಿ ಮತ್ತು ರಾಜಕೀಯ ಜಗತ್ತಿನ ಮಂದಿ ಭಾಳ ನಡ್ಕೊತಾರೆ ಅಮ್ಮನವ್ರಿಗೆ. ಅದೇ ರೀತಿ ಕೇರಳದವರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಎನ್ನುವಂಥ ಮಾತಿದೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಪೊಲೀಸರಿಂದ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಒಂದು ಕಡೆಗೆ ಮಂಗಳೂರು ಪೊಲೀಸರು ಮತ್ತು ಇನ್ನೊಂದು ಕಡೆಗೆ ತಮಿಳುನಾಡಿನಿಂದ ಬಂದಿರುವಂಥ ಪೊಲೀಸರು. ಸಿಎಂ ಭದ್ರತೆಗೆ ಅಂತಲೇ 50 ಮಂದಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಅವ್ರಿಗೋಸ್ಕರ ವೆಹಿಕಲ್ ಕೂಡ ಸಿದ್ಧವಾಗಿದೆ. ತಮಿಳುನಾಡಿನ ಪಾಸಿಂಗ್ ಇರುವಂಥ ವೆಹಿಕಲ್ ಕೂಡ ಸಜ್ಜಾಗಿ ನಿಂತಿದೆ. ಏರ್ಪೋರ್ಟ್ನಲ್ಲಿ ಬಂದೋಬಸ್ತಿದೆ. ಹದ್ದಿನ ಕಣ್ಣಿನಲ್ಲಿ ನೋಡ್ತಿರ್ತಾರೆ, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಒಂದು ಕಡೆಗೆ ಮೂಕಾಂಬಿಕೆ ದೇಗುಲದ ಸುತ್ತಮುತ್ತ ವ್ಯಾಪಕ ಬಿಗಿ ಭದ್ರತೆ, ಇನ್ನೊಂದು ಕಡೆಗೆ ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಭದ್ರತೆ. ಈಗಾಗಲೇ ಹೈ ಸೆಕ್ಯೂರಿಟಿ ಇಲ್ಲಿ ಕಾಣ್ತಾ ಇದೆ. ಕೆಲವರು ಜನ ಲಘು ಬಗೆಯಿಂದ ಓಡಾಡ್ತಾ ಇದ್ದಾರೆ. ಸ್ವಲ್ಪ ತಡನೂ ಆಗಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು, 12:30 ಸುಮಾರಿಗೆ ಬಂದುಬಿಡಬೇಕಾಗಿತ್ತು. ದೆಹಲಿಯಿಂದ ನೇರವಾಗಿ ಬರ್ತಾರೆ ಅವರು ಮಂಗಳೂರಿಗೆ ವಿಶೇಷ ವಿಮಾನದಲ್ಲಿ. 12:00 ಬರಬೇಕಾಗಿರುವಂಥವರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಿಮಾನ ಪ್ರಯಾಣ ಸ್ವಲ್ಪ ಲೇಟ್ ಆಗುತ್ತೆ. ಹವಾಮಾನದ ಕಾರಣದಿಂದ ಅಲ್ಲೂ ಕೂಡ ಟ್ರಾಫಿಕ್ ಇದೆ. ಸೊ ಇದು ಸಂಗತಿ. ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಬರಬೇಕಲ್ಲ, ಹೀಗಾಗಿ ಸ್ವಲ್ಪ ತಡ ಆಗಬಹುದು. ಮಧ್ಯಾಹ್ನ 12:00 ಆಗಬೇಕಾಗಿತ್ತು ಲ್ಯಾಂಡಿಂಗ್, ಇನ್ನೂ ಕೂಡ ಆಗಿಲ್ಲ. ಈಗಾಗಲೇ 1 ಗಂಟೆ 10 ನಿಮಿಷ ಆಗ್ತಾ ಬಂತು. 1 ಗಂಟೆ 2 ನಿಮಿಷ ಈಗ. ಸೊ ಇಲ್ಲಿಂದ ಬಂದಂಥವರು ವೆಹಿಕಲ್ ಮುಖಾಂತರನೇ ಅವರು ಕೊಲ್ಲೂರಿಗೆ ಬರ್ತಾರೆ. ಏರ್ಪೋರ್ಟ್ನಿಂದ ನೇರವಾಗಿ ಕೊಲ್ಲೂರಿಗೆ ಬರ್ತಾರೆ ರಸ್ತೆ ಮಾರ್ಗವಾಗಿ. ಅಲ್ಲಿಂದ ಸರಿಸುಮಾರು 125 ಕಿಲೋಮೀಟ್ರು ಝೀರೋ ಟ್ರಾಫಿಕ್ ಮಾಡಿರ್ತಾರೆ. ಹೀಗಾಗಿ ಬಹಳ ಬೇಗ ತಲುಪ್ತಾರೆ. ಪ್ರಶ್ನೆ ಬೇರೆ, ಒಂದು 45 ಮಿನಿಟ್ಸಲ್ಲಿ ತಲುಪಿಬಿಡ್ಬೋದು. ಅಮ್ಮನವರ ದರ್ಶನ ಪಡಿತಾರೆ ವಿಜಯ್. 12:00 ಬರಬೇಕಾಗಿತ್ತು, ಸ್ವಲ್ಪ ತಡ ಆಗಿದೆ. ದೆಹಲಿಯಿಂದ ನೇರವಾಗಿ ಅವರು ಮಂಗಳೂರಿಗೆ ವಿಶೇಷ ವಿಮಾನದಲ್ಲಿ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆದಾಯ ಇರುವಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೇಳ್ತೀವಿ. ಅದೇ ರೀತಿ ಈ ದೇಗುಲವೂ ಕೂಡ ಅತ್ಯಂತ ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತೆ. ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ, ವಿಪರೀತ ಸಂಖ್ಯೆಯಲ್ಲಿ ಭಕ್ತರಿರ್ತಾರೆ. ಆ ಪ್ರದೇಶವೂ ಹಾಗೇ ಇದೆ ಬಿಡಿ, ತುಂಬ ವೈಬ್ರೇಷನ್ ಇರುವಂಥ ದೇಗುಲ ಇದು.
ಬನ್ನಿ, ಸೆಕ್ಯೂರಿಟಿ ಯಾವ ರೀತಿ ಇದೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತಮಿಳುನಾಡು ಸಿಎಂ ವಿಜಯ್ ಅವರು ಇವತ್ತು ಮಂಗಳೂರಿಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ವಿಶೇಷ ಭದ್ರತೆಯನ್ನು ಕೈಗೊಂಡಿದ್ದಾರೆ. ನಾನೀಗ ಮಂಗಳೂರು ಏರ್ಪೋರ್ಟ್ನ ಹೊರಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಏನು ತಮಿಳುನಾಡು ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರೇನು ಇವತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ವಿಶೇಷ ವಿಮಾನದ ಮೂಲಕ ಇನ್ನೇನು ಕೆಲವೇ ಹೊತ್ತಲ್ಲಿ ಬಂದಿಳಿಲಿಕ್ಕಿದ್ದಾರೆ. ಇಲ್ಲಿಂದ ನೇರವಾಗಿ ರಸ್ತೆ ಮಾರ್ಗದ ಮೂಲಕ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತೆರಳಲಿಕ್ಕಿದ್ದಾರೆ. ಅಲ್ಲಿ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಏನು ವಿಜಯ್ ಅವರು ಹೋಗುವಂತ ಏನು ಎಸ್ಕಾರ್ಟ್ ಕಾನ್ವೆ ವಾಹನಗಳು ಎಲ್ಲವೂ ಕೂಡ ಸಿದ್ಧ ಆಗಿದೆ. ಇಲ್ಲಿ ಗಮನಿಸಬಹುದು, ಇದೇ ವಾಹನದಲ್ಲಿ ವಿಜಯ್ ಅವರು ಕೊಲ್ಲೂರಿಗೆ ತೆರಳಲಿಕ್ಕಿದ್ದಾರೆ. ಸುಮಾರು 125 ಕಿಲೋಮೀಟರ್ ರಸ್ತೆ ಮಾರ್ಗದ ಮೂಲಕ ವಿಜಯ್ ಅವರು ತೆರಳಲಿಕ್ಕಿದ್ದಾರೆ. ಹೀಗಾಗಿ ಏನು ತಮಿಳುನಾಡು ಸಿಎಂ ಹೋಗುವಂತ ಏನು ಕಾನ್ವೆ ವಾಹನಗಳು ತಮಿಳುನಾಡಿನಿಂದಲೇ ಬಂದಿರತಕ್ಕಂಥದ್ದು. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಕೂಡ ಇದೆ. ಇದ್ರ ಜೊತೆಗೆ ಕರ್ನಾಟಕ ಅಂದ್ರೆ ಪ್ರಮುಖವಾಗಿ ಮಂಗಳೂರು ನಗರ ಪೊಲೀಸರು ಕೂಡ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು 125 ಕಿಲೋಮೀಟರ್ ರಸ್ತೆ ಮಾರ್ಗ ಅಂದ್ರೆ ಈ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ಸಂಪೂರ್ಣವಾಗಿ ಭದ್ರತೆ ಇರುತ್ತೆ. ಇದ್ರ ಜೊತೆಗೆ ಪ್ರಮುಖವಾಗಿ ಏನು ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಈ ಹಿಂದಿನಿಂದಲೂ ಏನು ವಿರೋಧವನ್ನು ವ್ಯಕ್ತಪಡಿಸ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗಿನ ಪ್ರಸ್ತುತ ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರು ಕೂಡ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಈ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡೋದಕ್ಕೆ ಬಿಡಬಾರ್ದು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬನದಿಂದಲೂ ಕೂಡ ಇವತ್ತು ಏನು ತಮಿಳುನಾಡು ಸಿಎಂ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇದೇ ಹಿನ್ನೆಲೆಯಲ್ಲಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೂಡ ನಾವು ಸಿಎಂ ವಿಜಯ್ ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಆ ರೀತಿಯಾದ ಯಾವುದೇ ರೀತಿಯಾದ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರುವರೆಗೂ ಕೂಡ ದಾರಿಯುದ್ದಕ್ಕೂ ಏನು ಸಂಪೂರ್ಣವಾಗಿ ಸೆಕ್ಯೂರಿಟಿ ಇರುತ್ತೆ. ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರು ಮಂಗಳೂರು ಏರ್ಪೋರ್ಟ್ಗೆ ಬರಲಿಕ್ಕಿದ್ದಾರೆ. ಅಲ್ಲಿ ಸುಮಾರು 3 ಗಂಟೆ ಸುಮಾರಿಗೆ ಉಡುಪಿಯ ಕೊಲ್ಲೂರಿಗೆ ತಲುಪಲಿದ್ದಾರೆ. ಅದಾದ ಬಳಿಕ ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಸಂಜೆ 5 ಗಂಟೆಗೆ ವಾಪಸ್ಸು ಮತ್ತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಮತ್ತೆ ಇಲ್ಲಿಂದ ವಿಶೇಷ ವಿಮಾನದ ಮೂಲಕ ವಾಪಸ್ಸು ಚೆನ್ನೈಗೆ ತೆರಳಲಿಕ್ಕಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಕ್ಯಾಮರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.